ನಾವೀಗ ಮಧ್ಯಪ್ರದೇಶ್ ಎಂಟ್ರ್ ಆಗೇವಿ. UP ಬಿಟ್ಟು ಇದು ಮಧ್ಯಪ್ರದೇಶ ಇದೆ. ಯಪ್ಪ ನಮ್ಮ ಬೈಕರ್ಸಿಗೆ ಏನು ಸ್ವಲ್ಪ ದೊಡ್ಡದು ಇಡೋಂಗಿಲ್ಲ, ಅದ್ರಾಗ ಆಟೋದ ಹೊಂಟಾರ ಶಬಾಷ್. ಸ್ವಲ್ಪ ಯಾರು ಮರ್ಯಾದೆ ಕೊಡ್ಬೇಕು, ಯಾರು ಮರ್ಯಾದೆ ಕೊಡೋಂಗಿಲ್ಲ ನಮಗೆ, ಸಣ್ಣ ಇಟ್ಬಿಡ್ತಾರೆ. ಹೌದು, ಬೈಕ್ ಹೋಗಿ ಎಷ್ಟು ಬೇಕು ಅಷ್ಟು ಇಡ್ತಾರೆ ಬಿಡು. ಅದು ನೆಕ್ಸ್ಟ್ ನಾವೀಗ ಮಧ್ಯಪ್ರದೇಶ ಎಂಟ್ರ್ ಆಗೇವಿ. ಮಧ್ಯಪ್ರದೇಶದಾಗ ಅದೀವಿ, ಜಬಲ್ಪುರ್ ನಿಯರ್ ಒಂದು 40 ಕಿಲೋಮೀಟ್ರ್ ಐತಿ. ಫಸ್ಟ್ ಟೈಮ್ ಜಿಯೋ ಪೆಟ್ರೋಲ್ ಬಂಕ್ದಾಗ ಪೆಟ್ರೋಲ್ ಹಾಕ್ಸೋಗುತ್ತೆ ನಾ. ಶೆಕಿ ಈಗ ಸ್ವಲ್ಪ ಹಗರ್ ಕಡಿಮೆ ಆಗೈತಿ, ಅಂದ್ರೆ ಜಳ ಭಾಳ ಐತಿ. ಮುಂದೆ ಎಲ್ಲರೂ ಟೀ ಬ್ರೇಕ್ ತೊಗೊಳೋಣ ಅಂತ, ಟೀ ಬ್ರೇಕ್ ತೊಗೊಂಡು ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಬ್ಯೂಟಿಫುಲ್ ಸನ್ಸೆಟ್. ಅಪ್ಪ ಇದು ಯಾವ ಸ್ಟ್ಯಾಂಡ್ ಲೈಟ್ ಮುರಿದು ಬಿತ್ತಾನ, ಕ್ಲ್ಯಾಂಪ್ ಕಟ್ಟಾಗೈತಲ್ಲೋ. ಕರೆಕ್ಟಲ್ಲ ಈಗ ಓಕೆ. ಫೈನಲಿ ಏನೋ ಜುಗಾಡು ಮಾಡಿ ಯುವರಾಜ್ ಅವ್ರು ಕಟ್ಟ್ರೆ ಅದನ್ನ ನೋಡಿದ್ರೆ ಎಷ್ಟು ತಾಳತ್ತಂತ. ಮತ್ತು ಇದು ಮಾಡಬೇಕೀಗ, ಚೇಂಜ್ ಮಾಡಬೇಕಾಗತ್ತೆ. ಇದು ಕ್ಲ್ಯಾಂಪ್ಸ್ ಇದು ತೆಗೆದು ಇಲ್ಲೇ ಹಾಕ್ಸ್ಬೇಕಾರ. ನೋಡು ಮತ್ತೆ ಏನಾಗತ್ತೆ. ಯಾಕೋ ಸ್ವಲ್ಪ ಕೆಳಗಿರಲಿ ಅವು. ಓಕೆ ಹೋಗೋಣ ನೋಡಿ. ನಿಮಗೆ ಕಾಣೋದಿಲ್ಲ ಗೊತ್ತಿಲ್ಲ, ಮುಂದೆ ಜಿಂಕಿ ಅವ ನೋಡ್ರಿ ಇಲ್ಲಿ. ನೈಟ್ ಜಿಂಕೀಸ್ ಹಾಯ್ ಜಿಂಕೀಸ್. ಇಲ್ಲ ಇಟ್ಬಿಟ್ಟೆ ಓಡತ್ತವ. ನೀನು ಜಿಂಕೆ ಮರಿನ, ನೀನು ಜಿಂಕೆ ಮರಿನ, ನೀನು ಜಿಂಕೆ 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 ಮರಿನ. ರೂಮ್ ಹುಡ್ಕೋತೇವೆ ಇಲ್ಲಿ ನೋಡು. ಇವು ಎಷ್ಟು ಹೇಳ್ತಾನೆ ರೂಮ್. ಶಬಾಷ್ ಒಟ್ಟಿಗಂಗೆ. ಹೆಲೋ ಜಿಂಕೀಸ್ ಎಲ್ಲುಂಟ ನಾವು. ಮತ್ತೇನದ ಮಾತಾಡೋದು ಏನು ಮಾಡ್ತಾನೆ. हेलो हाँ वॉकबार रिजॉर्ट है ना? जी जी सर रूम्स अवेलेबल है क्या 3 जन के लिए मेल? हो जाएगा ना सर. सर क्या प्राइस है? आपको ओनली रूम यदि चाहिए होगा सर तो 45 तो पड़ेगा. 45 सर कितना? ओनली रूम कितना? 4500 है. कितना पड़ेगा? 4500 है. जी हाँ जी, भैया जी ने कॉल करके बताया कम करके बताऊंगा करके बोले 4500 बोल रहे. हम तो 150 में ढूंढ रहे. सर देखिए सर, हमारा जो है वो जो चार्ज है वो बोल रहे हैं हम लोग. बस आप आइए, जैसा भी रहेगा सर देखते हैं. ऐसा हो जाएगा कोई दिक्कत. सर देखो उतना रेंज हमारा है ही नहीं, हमारा 2000 के नीचे ही है. अब उतना तो शायद होगा नहीं. थैंक यू सर. जी तो 3 लोग हो ना सर? हाँ 3 जन है. सुबह हमारा ये क्या सफ़र होने के बाद चेकआउट है. जी हाँ ठीक है सर, दे देंगे 2000. हाँ 2000 में कर देंगे सर. 2000 पहले आके देखता सर रूम. गर्म पानी मिलेगा अभी? जी हाँ गीजर चालू ना. आके देखता हूँ. ಹಲೋ ಎವ್ರಿವನ್ ಆ್ಯಂಡ್ ಗುಡ್ ಮಾರ್ನಿಂಗ್. ನಾವು ಅದಾವಿ ಕನ್ನಡ ರೆಸಾರ್ಟ್ದಾಗ. ಟೈಮ್ ಬಂದುಬಿಟ್ಟು 4:30 ಆಗೈತಿ. ಹೋಗಿ ಲೈನ್ ಹಚ್ಬೇಕಲ್ಲ. ಟೈಗರ್ ರಿಸರ್ವ್ ಒಳಗೆ ಹೋಗ್ಬೇಕು, ಸಫಾರಿ ಹೋಗ್ಬೇಕಂತಂದ್ರೆ ಎಲ್ಲ ಇನ್ನೂ ಆನ್ಲೈನ್ ಪರ್ಮಿಟ್ ಅವು ನಾವು ತೊಗೊಂಡಿಲ್ಲ. ನಿನ್ನೆ ರಾತ್ರಿ ಗೊತ್ತಾಯ್ತು ನಮ್ಗೆ. 12 ಗಂಟೆಗೆ ಬಂದಾಗ ಗೊತ್ತಾಗೈತೆ ನಮ್ಗೆ. ಸೊ ಈಗ ಅದು ಜಲ್ದಿ ಹೋಗ್ಬೇಕು, ಲೈನ್ ಹಚ್ಬೇಕು. ಅದಕ್ಕೆ ಜಲ್ದಿ ಅದು ಹೊಂಟಿವಿ. 4:30 ಆಗೈತಿ. 4:30 ಲೈನ್ ಹಚ್ಬೇಕಂತ ಮಾಡೀವಿ. ನಾನು ನಿದ್ದೆ ಆಗಿಲ್ಲ ಬಿಟ್ಟಿಲ್ಲ, ಹಂಗೆ ಹೋಗ್ಬೇಕು. ಯಾಕಂದ್ರೆ ಕನ್ನಡ ಟೈಗರ್ ರಿಸರ್ವ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಸೊ ಹೋಗಿ ಲೈನ್ ಹಚ್ಚುಮಂತ. ಏನಾಗತ್ತೆ ಸಿಗುತ್ತೆ ಟಿಕೆಟ್ ಇಲ್ಲಿ ನೋಡುಮಂತ ಹೋಗೋಣ. ಕನ್ನಡ ಟೈಗರ್ ರಿಸರ್ವ್ಗೆ ತಂಡ ಹಚ್ಚುತ್ತೆ ನನಗರ ಬೇರೆ ಹೋಗೋಣ ಅಂತ. मैं आज आपका गाइड हूँ जंगल सफारी कराने के लिए. चलो ಟಿಕೆಟ್ ಸಿಗ್ತಾ. ಟಿಕೆಟ್ ಏನೋ ಭಾಳ ಜಂಜಾಟ ಇದೆ. ನಮ್ಮ ಬಂಡೀಪುರ ಗೊತ್ತಾಗಿಲ್ಲ.
2450 ಇದು ಪರ್ಮಿಟ್ ಒಳಗೆ ಹೋಗೋಕೆ, 600 ರೂಪಾಯಿ ಗೈಡ್, ಇವೆಲ್ಲ ಕಂಪಲ್ಸರಿ. ಆಮೇಲೆ 3500 ರೂಪಾಯಿ ಒಂದು ಜಿಪ್ಸಿಗೆ. ಶೇರಿಂಗ್ ಕಳಿಸ್ತೇವೆ ಅಂತ ಹೇಳ್ತಾರೆ, ಕಳ್ಸಂಗಿಲ್ಲ. ಸುಮ್ಮನೆ ಒಂದು ಜಿಪ್ಸಿನ ಕೊಟ್ಟು ಕಳಿಸ್ತಾರೆ ಇವ್ರು. ಇಲ್ಲೇ ಎಲ್ಲ ಏನದ ಪೊಲ್ಯೂಷನ್ ಮಾಡಿ ನಾಟಕ ಮಾಡ್ತಾರೆ. ಆರಾಮ್ 6 ಜನ ಜಿಪ್ಸಿ ಐತಿ. ಇದ್ರ ಭಾಳ ಜನ ಖಾಲಿದ್ರು, ಮತ್ತು ಒಬ್ಬೊಬ್ರು ಹೋಗ್ಯಾರ, 3 ಜನ ಹೋಗ್ಯಾರ. ಇವ್ರು ಸುಮ್ಮ ಹಂಗೆ ಮಾಡೋಕ್ಕೆಲ್ಲ ಮಾಡಿದ್ರೆ. ಇಲ್ಲಿ ಸಫಾರಿ ರೈಡ್ ಸ್ಟಾರ್ಟ್ ಆಗೈತಿ. ಸೈಟಿಂಗ್ಸ್ ತೋರಿಸ್ತೀನಿ ಕಂಡು ಅಂತಂದ್ರೆ ನೋಡ್ರಿ. ಲ್ಯಾಂಡ್ ಪ್ಲೇನ್ ನೋಡತ್ತೀರಿ. ಇಲ್ಲೇನೋ ಫಸ್ಟ್ ವಿಲೇಜಸ್ ಇದು ಅಂತ. ನ್ಯಾಷನಲ್ ಪಾರ್ಕ್ ಮಾಡೋಕ್ಕೋಸ್ಕರ ಇದೆಲ್ಲ ಹೊರಗಡೆ ಆಗ್ಯಾರಂತ. 48 ವಿಲೇಜಸ್ ಹೊರಗೆ ಮಾಡ್ಯಾರಂತ. ಇಲ್ಲಿ ಒಂದು ಜಿಂಕ್ ಸ್ಪಾಟಿಂಗ್ ಆಗುತ್ತೆ. ಸ್ಪಾಟೆಡ್ ಡಿಯರ್ ಇದು ಒಂದೇ ಇದು ಗ್ರೂಪ್ದಾಗ ಇರ್ತಾವೆ. ನಿಮ್ಗೆ ಕಾಣತೈತಿ, ಹೋಪ್ಸ್ ಕಾಣತೈತಿ. ಇದು ವಲ್ಚರ್ ಗ್ರೂಪ್. ಈ ವಲ್ಚರ್ ಗ್ರೂಪ್ ಇಷ್ಟಕ್ಕೊಂಡು ಒಂದೇ ಕಡೆ ಆಗ್ಯಾವ ಅಂತಂದ್ರೆ ಯಾವುದೋ ಅನಿಮಲ್ ಸತ್ತೈತಿ, ಅದ್ರ ಸಂಬಂಧ ತಿನ್ನೋ ಸಂಬಂಧ ಫಿಶ್ ಅಂತ ಹೇಳ್ತಾವ ಅವ್ರದ್ದು. ಅದ್ರ ಸಂಬಂಧ ನಿಂತಾವು ವಲ್ಚರ್ಸ್. ಅಷ್ಟು ಕ್ಲಿಯಾರಿಟಿ ಇಲ್ಲ, ಬಟ್ ಹೊರಗಡೆಯಿಂದ ಐತಿ. ಇವು ಇಂಡಿಯನ್ ಗೌರ್ ಅಂತ. ಇಂಡಿಯನ್ ಗೌರ್ ಟೈಗರ್ ಸ್ಪಾಟ್ ಆಗೈತೆ ಅಂತ ಮುಂದಿನವ್ರು ಇವ್ರು ಹೇಳಿದ್ರು. ನಶೀಬಾಗೈತೆ ಟೈಗರ್ ಕಾಣ್ತೈತಂತ. ಇದಕ್ಕಿಂತ ಎಕ್ಸೈಟ್ಮೆಂಟ್ ಗೊತ್ತಾಗಲ್ತ. ಆನಿಲೆ ಪೆಟ್ರೋಲಿಂಗ್ ಮಾಡ್ತಾರೆ ಅವರು. ಸಾಕಿದ್ದ ನೀವು ಎಲ್ಲೋ ಟೈಗರ್ ಸ್ಪಾಟ್ ಹೇಳಿದ್ರೆ ಅದಕ್ಕೆ ಬಂದೈತಿ ನೋಡು ಮುಂದೆ. ಫಸ್ಟ್ ಹಾಫ್ ತಗೊಂತರೂ ಟೈಗರ್ ಕಾಣಲಿಲ್ಲ. ಸೆಕೆಂಡ್ ಹಾಫರ ಕಾಡ್ದೈತೆ ನೋಡ್ಬೇಕು. ಅಲ್ಲಿ ಕಂಡು ಅಂತ ಒಳಗೆ ಹೋಗಿರ್ಬೇಕು ಅವು. ಏನೋ ಗೊತ್ತಿಲ್ಲ. ತಾನಿದವ್ರು ಯಾಕೆ ಪೆಟ್ರೋಲಿಂಗ್ ಮಾಡತ್ತಿದ್ರು ಅಂತಂದ್ರೆ ಯಾವ್ದು ಟೈಗರ್ ಇಂಜ್ಯೂರ್ ಆಗೈತೆ ನಾನು ನೋಡೋಕೆ ಮಾಡ್ತಿರ್ತಾರೆ ಒಂದು ಪೆಟ್ರೋಲಿಂಗ್. ಅವರ ಹೇಳಿದ್ದು ಸ್ಪಾಟ್ ಆಗಿದ್ದು ಸಂಬಂಧ ಅಂತ. ಬ್ಯಾಡ್ ಲಕ್. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನೋಡೋಮಂತ. ಇಲ್ಲಿ ಮಿಡಲ್ ಆಫ್ ಜಂಗಲ್ದಾಗ ಮ್ಯೂಸಿಯಮ್, ಸ್ವಲ್ಪ ಕ್ಯಾಂಟೀನ್, ಆಮೇಲೆ ಇದು ವಾಶ್ರೂಮ್ಸ್ ಅದಾವ. ಅವೈಲೇಬಿಲಿಟಿ ಐತಿ ಇಲ್ಲಿ. ನೈಸ್. ಇವಾಗ ನೋಡಿದ್ರೆ ಎಲ್ಲ ಒರಿಜಿನಲ್ ಅನ್ಸತ್ತೆ. ಅವು ಒರಿಜಿನಲ್ ಕೊಂಬದಿಂದ ಮಾಡ್ಯಾರ ಅನ್ಸತ್ತೆ ಮೋಸ್ಟ್ ಪ್ರಾಬಬ್ಲಿ. ನಮ್ಮ ಹರೀಶ್ ಅವ್ರ ಪ್ರಕಾರ ಒರಿಜಿನಲ್ ಕೊಂಬ ಅಂತ ಹೇಳೋಣ. ಒರಿಜಿನಲ್ ಕೊಂಬ ಇರ್ಬೇಕು ಇವು. ಇಲ್ಲಿ ಸ್ವಲ್ಪ ಬಾಜುನ ಮ್ಯೂಸಿಯಮ್ ಐತಿಲ್ಲ. ಏನೈತೆ ನೋಡಂಬರ್ರಿ ಮ್ಯೂಸಿಯಮ್. ಪ್ಲೀಸ್ ರಿಮೂವ್ ಯುವರ್ ಫುಟ್ವೇರ್. ಡೂಪ್ಲಿಕೇಟಿಗೆ ಇದ್ರೊಳಗೆ ಜಿಂಕ್ ಕುಂತಿದ್ದು ನೋಡ್ರಿ. ಹೊರಗೆ ಲೈವ್ ನೋಡ್ಬಿಟ್ಟೆ ನಾವು. ಓಕೆ, ಇಲ್ಲೇನು ಬರ್ತಾರಂತಂದ್ರೆ ಮನ್ಸೂನ್ದಾಗ ಬಂದಿರುತ್ತಂತ. ಯಾಕಂತಂದ್ರೆ ಅವಾಗ ಸಾಂಬಾರು ಮತ್ತು ಗೌರ್ ಏನದಾವಲ್ಲ ಡಿಯರ್ದು ಟೈಪ್ಸ್ ಅವಾಗ ಬರ್ತ್ ಕೊಡ್ತಾವಂತ. ಅದ್ರ ಸಂಬಂಧ ಬಂದ್ ಮಾಡಿರ್ತಾರೆ. ಒಳಗೆ ಮಳೆ ಬರತ್ತಿಲ್ಲ. ಜೋರು ಮಳೆ ಬರ್ತಪ್ಪ. ಹೊರಗಂತ ಕಾಣಲಿಲ್ಲ ಟೈಗರ್ಗಳ. ಒಳಗಡೆ ನೋಡೋ ಮುಂಚೆ ಎಲ್ಲ ಸರ್ವೇದ ರಿಪೋರ್ಟ್ಸ್ ಹಾಕಾರ. ಇಲ್ಲೇ 37 ಟೈಗರ್ ಅದಾವ ಇಲ್ಲೇ. ಮತ್ತು ನಮ್ಮ 100 ಅಂದ್ರಲ್ಲ. ಈಗ ಟೋಟಲಾಗಿ 2018ದಾಗ 112 ಆಗ್ಯಾವ. ಮೊದಲು 37 ಟೈಗರ್ಸ್ ಇದ್ವು ಇಲ್ಲಿ. ಫಾರೆಸ್ಟ್ ಏರಿಯಾ 4 ಡಿವಿಷನ್ದಾಗ ಪಾರ್ಟಿಷನ್ ಮಾಡ್ಯಾರ. 20% ಇನ್ ಫಾರೆಸ್ಟ್ ಕೊಟ್ರೆ ಅವ್ರಿಗೆ. ಫಸ್ಟ್ ಮುಖಿ, ನೆಕ್ಸ್ಟ್ ಖನ್ನ, ಆಮೇಲೆ ಖಟಿಯಾ, ಆಮೇಲೆ ಕಿಸ್ಲಿ. ಇವು 4ರಾಗ ಡಿವೈಡ್ ಮಾಡ್ಯಾರ. ಈ 20% ಏನು ಫಾರೆಸ್ಟ್ ಬಿಟ್ಟಾರಲ್ಲ ಅಡ್ಡಾಡಕ್ಕೆ, ಇವು 4 ಇದ್ರಾಗ ಇದು ಮಾಡ್ಯಾರ. ನಾವು ಬಂದಿದ್ದೀವಿ ಖನ್ನ. ಇದು ಅಷ್ಟು ಮಾಡ್ಬೇಕಂತಂದ್ರೆ ಪೂರ ಒಂದು ಡ್ಯೂಸ್ ಬೇಕಾಗತ್ತಂತ. ಇಟ್ ಕಾಸ್ಟ್ ಅರೌಂಡ್ 18,000 ರೂಪಾಯಿ ಸಫಾರಿ ಅಂತ ಪರ್ ಡೇ. ಅದು ಕೇಳೀವಿ. ಬ್ಯಾಡ, ನಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಮಗೆ ಅಷ್ಟು ಟೈಮು ಇಲ್ಲ. ಇದೆಲ್ಲ ಹೆಂಗೆ ಏನೇನು ಮಾಡಿರೋದಿಲ್ಲ ಇತ್ತು, ಜಸ್ಟ್ ಸ್ಯಾಂಪಲ್. ಟೈಗರ್ ನೋಡ್ಬೇಕಂತ ಬಂದ್ವಿ. ಅಲ್ಲಿ ಹೋದಿರುತ್ತೋ ಇಲ್ಲಿ ಹೋದಿರುತ್ತೋ ಅಂತೆಲ್ಲ ಹುಡುಕಿಡ್ಗಪ್ಪ. 3 ತಾಸು ಹುಡುಕಿಡಿದ್ವಿ. ಜೀರೋ. ನಮ್ಮ ಹೆಚ್ಚಿದ್ದಾಗಿಲ್ಲ ಟೈಗರ್. ಏನೂ ಕಾಣಲಿಲ್ಲ. ವಾಪಸ್ ಇವೆಲ್ಲ ಮಾಡೋಕ್ಕಿಂತ ಬೆಸ್ಟ್ ನಮ್ಮ ಕಡೆ ಮಾಡೋ ಬೇರೆ ಚಲೋ.
ಏನಿಲ್ಲೇ ಅಲ್ಲ, ಬರೀ ಜಿಂಕಿ ಟೈಗರ್ ಅಂತ ಕರ್ಕೊಂಬಂದ್ರೆ. ಟೈಗರ್ ಅಂತ ಹುಲಿ ಅಂತ ಕಾಣಲಿಲ್ಲ. ಟೂರ್ಸ್ಗೆ ಹೋಗಿ ಮಾಡಿದ್ರೆ ವಾಪಸ್ ಇನ್ನೂ ಒಂದು ದಿವಸ ಸ್ಟೇ ಮಾಡಿದ್ವಿ ಅಲ್ಲಿ ಕನ್ನಡದಾಗ. ನೋಡು ಮತ್ತೆ ಏನಾಗತ್ತಂತ ಹೋಗಿದ್ವಿ. ಏನು ವಾಪಸ್ ಹೊಂಟೇವಿ, ಈಗಂತೂ ಕಾಣಂಗಿಲ್ಲ. ವಾಪಸ್ ಹೋಗಿ ರೂಮಿಗೆ ಹೋಗಿ ಬಿಡ್ಬೇಕು, ಮತ್ತು ರೂಮ್ ಚೆಕ್ಔಟ್ ಮಾಡ್ಬೇಕು. ನೋಡ್ರಿ ಫೈನಲಿ ಟೈಗರ್ ಕಾಣತೈತಿಲ್ಲ. ಇನ್ನು ಸ್ವಲ್ಪ ಮುಂದೆ ನೋಡಿದ್ರೆ ಕ್ಲಿಯಾರಿಟಿ ಇಲ್ಲ, ಬರೀ ಸ್ಟ್ರೈಪ್ ಕಾಣುತ್ತೆ ನೋಡ್ರಿ. ಕಾಣ್ತಾ? ಹಾಂ, ಅಲ್ಲೇ ನೋಡಿ ಸ್ಟ್ರೈಪ್ ಕಾಣಲ್ಲ. ಚೆಕ್ಔಟ್ ಮಾಡಿ ವಾಪಸ್ ಮನೆ ಕಡೆ 2 ರೂಟ್ ಐತಿ ನೋಡೋಣಂತ. ಫಸ್ಟ್ ನಾಗ್ಪುರ್ ಕಡೆ ಹೋಗೋಣಂತ. ನಾಗ್ಪುರ್ ಕಡೆ ಹೋಗಿ ಆಮೇಲೆ ಯಾವ ರೂಟ್ ಡಿಸೈಡ್ ಮಾಡೋಮಂತ. ಸೊ ಈಗ ನಾಗ್ಪುರ್ ಹೊಡಿಯಮಂತ. ಟೈಮ್ 1:30 ಆಗೈತಿ. 1 ತಾಸು ರೆಸ್ಟ್ ಮಾಡಿದ್ವಿ, ಯಾಕಂದ್ರೆ ನಿನ್ನೆ ರಾತ್ರಿ ನಿದ್ದೆ ಆಗಿದ್ದಿಲ್ಲ, ಬೆಳಗ್ಗೆ ನಿದ್ದೆ ಆಗಿದ್ದಿಲ್ಲ. 1 ತಾಸು ರೆಸ್ಟ್ ಮಾಡಿದ್ವಿ. ಮತ್ತು ಇದು ಟೈಗರ್ ರಿಸರ್ವ್ ಎಲ್ಲ ಇದೆಲ್ಲ ಕರೆ ಹೇಳ್ಬೇಕಂದ್ರೆ, ಬಟ್ ಕೋರ್ ಪಾರ್ಟ್ ಅಲ್ಲ, ಔಟ್ರ್ ಪಾರ್ಟ್. ಈಗ ನಾವು ನಾಗ್ಪುರ್ ಕಡೆ ಹೋಗ್ಬರ್ರಿ.